ಕ್ಷಿಪ್ರ ಗಣಪತಿ. ಈಗ 4 ಗಣಪತಿಯ ಬಗ್ಗೆ ಹೇಳಿದ್ದೇನೆ. ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ನಂತರ 5 ಗಣಪತಿಯನ್ನು ಪೂಜಿಸಿ, ಅವರ ನಕ್ಷತ್ರದನುಸಾರ ಗಣಪತಿಯನ್ನು ಪೂಜಿಸಬೇಕು. ಈಗ ಮೃಗಶಿರ ನಕ್ಷತ್ರದವರದ ಗಣಪತಿಯ ಪೂಜೆ ಬಗ್ಗೆ ಹೇಳುತ್ತಿದ್ದೇನೆ. ಮೃಗಶಿರ ನಕ್ಷತ್ರದವರು ಕ್ಷಿಪ್ರ ಗಣಪತಿಯನ್ನು ಪೂಜಿಸಬೇಕು. ಕ್ಷಿಪ್ರ ಗಣಪತಿಯ ಮಹತ್ವ. ಕ್ಷಿಪ್ರ ಗಣಪತಿಯ 32 ವಿಭಿನ್ನ ರೂಪಗಳಲ್ಲಿ 10ನೆಯವನೆಂದು ಪರಿಗಣಿಸಲಾಗಿದೆ. ಕ್ಷಿಪ್ರ ಎಂಬುದು ಸಂಸ್ಕೃತ ಪದದ ತ್ವರಿತತೆ ಮತ್ತು ತಕ್ಷಣವನ್ನು ಸೂಚಿಸುತ್ತದೆ. ಕ್ಷಿಪ್ರ ಗಣಪತಿ ಎಂಬ ತನ್ನ ಹೆಸರಿಗೆ ತಕ್ಕಂತೆ ಈ ಭಗವಂತನು ನಿಜವಾದ ಭಕ್ತಿಗೆ ಪ್ರತಿಫಲ ನೀಡುವ ಮತ್ತು ಭಕ್ತರನ್ನು ತಕ್ಷಣ ತೃಪ್ತಿಪಡಿಸುವನು. ಅವನ ಕೆಂಪು ಮೈ ಬಣ್ಣದವನು, 4 ಕೈಗಳನ್ನು ಹೊಂದಿದ್ದಾನೆ ಮತ್ತು ಮುಖ್ಯ ಬಲಗೈಯಲ್ಲಿ ತನ್ನದೇ ಆದ ಮುರಿದ ದಂತವನ್ನು ಹಿಡಿದಿದ್ದಾನೆ. ಅವನ ಇತರ ಕೈಗಳಲ್ಲಿ ಆಸೆಗಳನ್ನು ಪೂರೈಸುವ ಕಲ್ಪವೃಕ್ಷದ ಚಿಗುರು, ಒಂದು ಪಾಶ ಮತ್ತು ಆನೆಯ ಮುಳ್ಳು ಇದೆ. ಅವನ ಸೊಂಡಿಲು ಅದರ ತುದಿಯಲ್ಲಿ ಉತ್ತಮವಾದ ಸುರುಳಿಯನ್ನು ರೂಪಿಸುತ್ತದೆ ಮತ್ತು ಅದರಲ್ಲಿ ರತ್ನ ಕಂಬ ಎಂದು ಕರೆಯಲ್ಪಡುತ್ತದೆ ಆಭರಣಗಳು ಅಮೂಲ್ಯ ಕಲ್ಲುಗಳ ಮಡಿಕೆಯನ್ನು ಹಿಡಿದಿರುತ್ತಾನೆ. ಕ್ಷಿಪ್ರ ಗಣಪತಿಯನ್ನು ಪೂಜಿಸುವುದರಿಂದ ಭಕ್ತರ ಸಹಾಯಕ್ಕೆ ತಕ್ಷಣವೇ ಬರುತ್ತಾನೆ. ಅವನ ಆರಾಧನೆ ಜನರಿಗೆ ಉತ್ತಮ ಜ್ಞಾನ, ದೀರ್ಘಾಯುಷ್ಯ ಮತ್ತು ಪ್ರಾಮಾಣಿಕ ಆಸೆಗಳನ್ನು ಈಡೇರಿಸುತ್ತಾನೆಂದು ನಂಬಲಾಗಿದೆ. ಕ್ಷಿಪ್ರ ಗಣಪತಿಯ ಮಂತ್ರ. ವೇಗವಾಗಿ ಕಾರ್ಯನಿರ್ವಹಿಸುವನು. ಗಣಪತಿ ಸ್ತುತಿಸುತ್ತಾ, ಅವನ ರೂಪವನ್ನು ವಿವರಿಸುತ್ತಾ ಮತ್ತು ಅವನ ಅನುಗ್ರಹ ಆಶೀರ್ವಾದಗಳಿಗೆ ಪ್ರತಿಪಾದಿಸುತ್ತಾ ಪೂಜಿಸಬೇಕು. ಕ್ಷಿಪ್ರ ಗಣಪತಿಯ ಮಂತ್ರ. ದಂತಕಲ್ಪಲತಾ ಪಾಶರತ್ನಕುಶಾಂ ಕುಂಭಾಶು ಕುಜ್ವಲಂ ಭುಂತಕ ಕಾಮಾನಿ ಯಂ ಧ್ಯಾಯೇತ್ ಕ್ಷಿಪ್ರಗಣಾಧಿಪಂ. ಈ ಶಕ್ತಿಶಾಲಿ ಭಗವಂತನನ್ನು ಒಲಿಸಿಕೊಳ್ಳಲು ಕ್ಷಿಪ್ರ ಗಣಪತಿ ಮಂತ್ರವನ್ನು ನಂಬಿಕೆಯಿಂದ ಪಠಿಸಬೇಕು. ಈ ಗಣಪತಿ ಇರುವುದು ಆಂಧ್ರಪ್ರದೇಶದಲ್ಲಿ. ನರಸಿಂಹಸ್ವಾಮಿ ದೇವಾಲಯ, ಅಹೋಬಲ ಕ್ಷೇತ್ರ, ನೆಲಗುಂಡು ಅರಣ್ಯ. ಇವನು ಕಾರ್ಯಸಿದ್ಧಿ ಮತ್ತು ಉತ್ತಮ ಸಂತತಿ, ಲಕ್ಷ್ಮೀ ಪ್ರಾಪ್ತಿಗಾಗಿ ಪೂಜಿಸಲಾಗುತ್ತದೆ. ಇವನ ಯಾವ ಗ್ರಹಕ್ಕೆ ಅಧಿಪತಿ ಅಂದರೆ ಶುಕ್ರ ಗ್ರಹ, ಬುಧ, ರಾಹು, ಕೇತು ಶಾಂತಿ ಗ್ರಹಕ್ಕೆ ಅಧಿಪತಿ. ಇವನು ಮೃಗಶಿರ ನಕ್ಷತ್ರದವರು ಪೂಜಿಸಬೇಕು. ಈಗ ಹೇರಂಬ ಗಣಪತಿ ಬಗ್ಗೆ ಹೇಳುತ್ತಿದ್ದೇನೆ. ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ಆಮೇಲೆ ನಂತರ 5 ಗಣಪತಿಯನ್ನು ಪೂಜಿಸಿ, ನಂತರ ಅವರ ನಕ್ಷತ್ರದನುಸಾರ ಆರಿದ್ರ ನಕ್ಷತ್ರದವರು ಹೇರಂಬ ಗಣಪತಿಯನ್ನು ಪೂಜಿಸಬೇಕು. ಹೇರಂಬ ಗಣಪತಿಯ ಮಹತ್ವ. ಹೇರಂಬ ಗಣಪತಿಯನ್ನು ಗಣಪತಿಯ 32 ವಿಭಿನ್ನ ರೂಪಗಳಲ್ಲಿ 11ನೆಯವನೆಂದು ಹೇಳಲಾಗಿದೆ. ಹೇರಂಬ ಎಂಬ ಸಂಸ್ಕೃತದ ಪದವು ಅವನು ಮತ್ತು ರಂಭ ಎಂಬ 2 ಪದಗಳಿಂದ ಕೂಡಿದೆ. ಅವನು ದೌರ್ಬಲ್ಯ ಅಥವಾ ಅಸಹಾಯಕತೆಯನ್ನು ಸೂಚಿಸುತ್ತದೆ. ರಂಭ ರಕ್ಷಣೆಯನ್ನು ಸೂಚಿಸುತ್ತದೆ. ಹೇರಂಬ ಗಣಪತಿಯ ದುರ್ಬಲರು ಮತ್ತು ಅಸಹಾಯಕರ ರಕ್ಷಕನಾಗಿರುವ ಕರುಣಾಮಯಿ ದೇವರು. ಗಣೇಶನ ಈ ರೂಪವು ಅನೇಕ ವಿಷಯಗಳಲ್ಲಿ ವಿಶಿಷ್ಟವಾಗಿದೆ. 5 ತಲೆಗಳು ಮತ್ತು ಪ್ರಮಾಣಾನುಗುಣವಾಗಿ 10 ತೋಳುಗಳಿವೆ ಮತ್ತು ಅವನು ತನ್ನ ಸಾಮಾನ್ಯ ಮೂಷಿಕ ಪರ್ವತದ ಮೇಲೆ ಅಲ್ಲ, ಆದರೆ ಕಾಡಿನ ರಾಜನಾದ ಬಲಿಷ್ಠ ಮತ್ತು ಭವ್ಯ ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಅವನ ತನ್ನ ಮುಖ್ಯ ಬಲಗೈಯಲ್ಲಿ ರಕ್ಷಣಾತ್ಮಕ ಅಭಯ ಮುದ್ರೆಯನ್ನು ಭಂಗಿಯನ್ನು ಪ್ರದರ್ಶಿಸುತ್ತಾನೆ ಮತ್ತು ಇತರ ಕೈಗಳಲ್ಲಿ ರುದ್ರಾಕ್ಷಿ ಮಣಿಗಳು, ಜಪಮಾಲೆ, ಹಾರ, ತನ್ನ ನೆಚ್ಚಿನ ಮೋದಕ, ಒಂದು ಕುಂಬಳ ಹಣ್ಣು ಮತ್ತು ಪಾಶವೊಂದು, ಯುದ್ಧದಲ್ಲಿ ಕೊಡಲಿ ಎಂದು ಸುತ್ತಿಗೆ ಮತ್ತು ಸುತ್ತಿಗೆಯನ್ನು ಹಿಡಿದಿದ್ದಾನೆ. ಈ ಗಣೇಶನ ರೂಪವನ್ನು ಕೇರಳದ ರಾಜಧಾನಿಯ ತಿರುವನಂತಪುರದಲ್ಲಿ ವರ್ಣಚಿತ್ರವಾಗಿ ಮತ್ತು ಮೈಸೂರು ಪ್ರದೇಶದ ಕೆಲವು ದೇವಾಲಯಗಳಲ್ಲಿ ಶಿಲ್ಪಿಯಾಗಿ ಕಾಣಬಹುದು. ಈ ಎಲ್ಲ 32 ಗಣಪತಿ ರೂಪಗಳನ್ನು ಪ್ರದರ್ಶಿಸಲಾಗುತ್ತದೆ. ಉತ್ತರ ಪ್ರದೇಶದ ರಾಜ್ಯದ ವಾರಾಣಸಿಯಲ್ಲಿರುವ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಹೇರಂಬ ಗಣಪತಿಯನ್ನು ವಿಗ್ರಹ ರೂಪದಲ್ಲಿ ಪೂಜಿಸಲಾಗಿದೆ. ಆರಿದ್ರ ನಕ್ಷತ್ರದವರು ಈ ಹೇರಂಬ ಗಣಪತಿಯನ್ನು ಪೂಜಿಸಬೇಕು. ಆರಿದ್ರ ನಕ್ಷತ್ರವು ತಿರುವಾದಿರೈ ನಕ್ಷತ್ರವು ಈ ಗಣಪತಿಗೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ. ಹೇರಂಬ ಗಣಪತಿಯನ್ನು ಪೂಜಿಸುವುದರಿಂದ ಗಣೇಶನು ಪ್ರಬಲ ಅಂಶವಾಗಿದ್ದು ಅವನ ರಕ್ಷಣಾತ್ಮಕ ಪಾತ್ರವನ್ನು ವಹಿಸುತ್ತಾನೆ. ಭಯವನ್ನು ನಿವಾರಿಸುವನು ಮತ್ತು ಅವನ ಆರಾಧನೆ ದುರ್ಬಲರಿಗೆ ಆತ್ಮವಿಶ್ವಾಸವನ್ನು ನೀಡುತ್ತಾನೆ ಮತ್ತು ಬಡವರಿಗೆ ಭರವಸೆಯನ್ನು ನೀಡುತ್ತಾನೆ. ಪ್ರತಿದಿನ ನಂಬಿಕೆಯಿಂದ ಅವನ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಆತಂಕ ಮತ್ತು ಸಂದೇಹ ದೂರವಾಗುತ್ತದೆ. ಜನರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲು ಜ್ಞಾನ, ಕೌಶಲ್ಯ ಮತ್ತು ದೃಢ ನಿಶ್ಚಯವನ್ನು ಪಡೆಯುತ್ತಾರೆ. ಹೇರಂಬ ಗಣಪತಿ ಮಂತ್ರವನ್ನು
ಹೇರಂಬ ಗಣಪತಿಯ ಮಂತ್ರ. ಸಂಸ್ಕೃತ ಸಿಂಹದ ಮೇಲೆ ಸವಾರಿ ಮಾಡುತ್ತಿರುವ 5 ತಲೆಯ ಗಣಪತಿ ಎಂದು ಸೂಚಿಸುತ್ತದೆ. ಅವನ ರೂಪವನ್ನು ವಿವರಿಸುತ್ತದೆ. ಅದರಲ್ಲಿ ಸಂಸ್ಕೃತದಲ್ಲಿ ಅಭ್ಯಾವರ ದಹಸ್ತ ಪಾಶ ದಂತಾಕ್ಷಮಾಲಾ ಶೃಣಿ ಪರಸು ದದಾನೋ ಮುದ್ಗುರಮೋದಕಂ ಚ ಫಲಮದೀಗತಂ ಸಿಂಹ ಪಂಚಮಾತಂಗ ವಕ್ಷೋ ಗಣಪತಿರತಿ ಗೌರಾಹ ಪಾತು ಹೇರಂಬಾನಂ. ಹೇರಂಬ ಗಣಪತಿಯನ್ನು ನಂಬಿಕೆಯಿಂದ ಪಠಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ನಕ್ಷತ್ರದವರು ಇವನ್ನು ಪೂಜಿಸುವುದರಿಂದ ಬುಧ ಗ್ರಹ ಶಾಂತಿ ದೊರೆಯುತ್ತದೆ. ಬುಧ ಗ್ರಹ ದೋಷ ಇದ್ದವರು ಈ ಹೇರಂಬ ಗಣಪತಿಯನ್ನು ಪೂಜಿಸಬಹುದು. ಆರಿದ್ರ ನಕ್ಷತ್ರದವರಿಗೆ ಈ ಗಣಪತಿಯನ್ನು ಪೂಜಿಸುವುದರಿಂದ ದಿವ್ಯ ಮಂಗಳ ವರಗಳನ್ನು ಕರುಣಿಸುವನು. ಸ್ವಾಮಿಯೇ ಹೇರಂಬ ಗಣಪತಿ. ಅಹಂಕಾರವನ್ನು ತ್ಯಜಿಸಿ ಪರೋಪಕಾರ ಮನೋಭಾವವನ್ನು ಮೂಡಿ ಸಿರಿ ಸಂಪತ್ತು ಆರೋಗ್ಯವನ್ನು ಪಡೆಯಲು ಆರಿದ್ರ ನಕ್ಷತ್ರದವರು ಹೇರಂಬ ಗಣಪತಿಯನ್ನು ಸದಾ ಪೂಜಿಸಬೇಕು. ಇದು ಇರುವುದು ಕ್ಷೇತ್ರ ಉತ್ತರ ಪ್ರದೇಶ ಚಂದ್ರಮೌಳೇಶ್ವರ ಮಂದಿರ, ಹನುಮಾನ್ ಘಾಟ್, ವಾರಣಾಸಿ, ಕಾಶಿಯಲ್ಲಿ ಇರುವುದು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ 2 ನಕ್ಷತ್ರವನ್ನು ತಿಳಿಸಿಕೊಡುತ್ತೇನೆ.